ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನಗರದಲ್ಲಿ ಟಿಪ್ಪು ಸುಲ್ತಾನ್ ಕಟೌಟ್ಗೆ ಪಾಕಿಸ್ತಾನ ಪರ ಹಾಡು ಹಾಕಿ ವಿಕೃತಿ ಮೆರೆದ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ದೇಶದ್ರೋಹಿ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿರುವ ಹಿಂದೂ ಹಿತರಕ್ಷಣಾ ವೇದಿಕೆ ಹಾಗೂ ಚಿಕ್ಕಮಗಳೂರಿನ ರಾಷ್ಟ್ರಭಕ್ತರ ಒಕ್ಕೂಟ ನಗರದಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆಸಲು ಸಜ್ಜಾಗಿದೆ. ಈ ನೆಲದ ಅನ್ನ ತಿಂದು ಗಾಳಿ ಸೇವಿಸಿ ಮತಾಂಧ ಟಿಪ್ಪುವಿನ ಕಟೌಟ್ಗೆ ಪಾಕ್ ಹಾಡು ಹಾಕಿ ಸಂಭ್ರಮಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ ಬಂಧಿತರಾಗಿರುವ ಆರೋಪಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು ಎಂದು ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದಾರೆ. ಟಿಪ್ಪು ನಗರದಂತಹ ಪ್ರದೇಶಗಳಲ್ಲಿ ಬಹುಸಂಖ್ಯಾತ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಬದುಕುವಂತಹ ದುಸ್ಥಿತಿ ನಿರ್ಮಾಣವಾಗಿದ್ದು, ದೇಶದ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿರುವ ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ ಎಂಬ ಆಗ್ರಹ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನಲ್ಲಿ ದೇಶದ್ರೋಹಿಗಳಲ್ಲ, ಅಪ್ರತಿಮ ರಾಷ್ಟ್ರಭಕ್ತರಿದ್ದಾರೆ ಎಂಬುದನ್ನು ಸಾಬೀತುಪಡಿಸಲು ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಭವ್ಯ ತಿರಂಗ ಯಾತ್ರೆ ಮೆರವಣಿಗೆ ಆಯೋಜಿಸಲಾಗಿದೆ ಎಂದು ಹಿಂದೂ ಮುಖಂಡರು ತಿಳಿಸಿದ್ದು, ಕಾನೂನಿಗೆ ಗೌರವ ನೀಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಯಾತ್ರೆಗೆ ಅನುಮತಿ ಕೋರಿ ಮನವಿ ಸಲ್ಲಿಸಲಾಗಿದ್ದರೂ ಅನುಮತಿ ಸಿಗಲಿ ಅಥವಾ ಬಿಡಲಿ ಯಾತ್ರೆ ನಡೆದೇ ತೀರುತ್ತದೆ ಎಂದು ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ರಸ್ತೆಯಲ್ಲಿ ನಡೆಯಲು ಯಾರ ಅನುಮತಿಯ ಹಂಗೂ ಇಲ್ಲ ಎಂದು ಗುಡುಗಿರುವ ರಾಷ್ಟ್ರಭಕ್ತರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ್ದಾರೆ. ಹಿಂದೂ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ 26ನೇ ತಾರೀಕು ನಾಳೆ ಬೆಳಗ್ಗೆ 12 ಗಂಟೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ನವರೆಗೂ ಚಿಕ್ಕಮಗಳೂರು ನಗರದ ಟಿಪ್ಪು ನಗರದಲ್ಲಿ ನಡೆದಂಥ ಏನು ದೇಶದ್ರೋಹಿ ಕೃತ್ಯವನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲೆಯ ಕರೆಯನ್ನು ಕೊಟ್ಟಿದೆ. ಚಿಕ್ಕಮಗಳೂರಿನ ರಾಷ್ಟ್ರಭಕ್ತರು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳ ರಾಷ್ಟ್ರಭಕ್ತ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಕರೆಯನ್ನು ಕೊಟ್ಟಿದ್ದೇವೆ. ಏನು ಟಿಪ್ಪು ನಗರದಲ್ಲಿ ವಾಸ ಮಾಡ್ತಿರುವಂಥ ರಾಷ್ಟ್ರಭಕ್ತರ ಪರವಾಗಿ ಹೋರಾಟ ನಡೆಯುತ್ತೆ. ಚಿಕ್ಕಮಗಳೂರು ನಗರದಲ್ಲಿ ಇರುವಂಥ ರಾಷ್ಟ್ರಭಕ್ತರ ಪರವಾಗಿ ಹೋರಾಟ ನಡೀತಿದೆ. ಯಾಕಂತ ಹೇಳಿದ್ರೆ ಇವತ್ತು ಕೊಲ್ತೀವಿ, ಚುಸ್ತೀವಿ, ಸಾಯಿಸ್ತೀವಿ ಅನ್ನೋ ಮಾನಸಿಕತೆಯವರು ನಮ್ಮ ಮಧ್ಯೆ ಇವತ್ತು ವಾಸಿಸ್ತಾರೆ ಅಂತ ಹೇಳಿದ್ರೆ ಇದು ಉಳಿದಂಥ ಸಮಾಜವನ್ನು ಭಯಪಡಿಸುವಂಥ ನಿಟ್ಟಿನಲ್ಲಿ ಇವರು ಈ ಒಂದು ಸಾಂಗನ್ನು ಹಾಕಿದ್ದಾರೆ. ಇಲ್ಲಿ ಕೇವಲ ಒಂದು ಹಾಡಿನ 4-5 ಚರಣಗಳು ಮಾತ್ರ ನಮಗೆ ಸಾಕ್ಷಿಯಾಗಿ ಸಿಗ್ತದೆ. ಆದರೆ ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ. ಎಲ್ಲೆಲ್ಲಿ ಹಿಂದೆ ಗಲಭೆಗಳು ನಡೆದಿದೆ, ಇದೇ ರೀತಿ ಟಿಪ್ಪು ಮತಾಂಧನ ಕಟೌಟಿಂದನೇ ದೊಡ್ಡ ದೊಡ್ಡ ಗಲಭೆಗಳು ನಡೆದಿದೆ. ಹಾಗಾಗಿ ಆ ಗಲಭೆಗಳನ್ನು ನಡಿಬಾರ್ದು ಮತ್ತು ಅಂಥ ಗಲಭೆಗಳಿಂದ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಇನ್ನಷ್ಟು ಅವರ ಮೇಲೆ ಏನು UAPA ಆ್ಯಕ್ಟ್ ದೇಶದ್ರೋಹಿಯ ವಿರುದ್ಧ ನಡೆಯುವ ಹಾಕುವಂಥ ಪ್ರಕರಣವನ್ನು ದಾಖಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಚಿಕ್ಕಮಗಳೂರು ನಡೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದು ಸತ್ಯ. ಹಾಗಾಗಿ ಪೊಲೀಸ್ ಇಲಾಖೆ ತನ್ನ ವೈಫಲ್ಯವನ್ನು ಮರೆಮಾಚಲು ಇವತ್ತೊಂದು ಇನ್ನೊಂದು ಇಷ್ಟು ಜನನ ಬಂಧನ ಮಾಡಿದೆ. ಆದರೆ ನಮ್ಮ ಆಗ್ರಹ ಇರೋವಂಥದ್ದು ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್, ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ ಅವ್ರನ್ನ ಬಂಧನ ಮಾಡಬೇಕು. ಮತ್ತು ಈ ಒಂದು ಪೋಸ್ಟನ್ನು ಯಾರ್ಯಾರು ಶೇರ್ ಮಾಡಿದ್ದಾರೆ, ಯಾರು ರೀಶೇರ್ ಮಾಡಿದ್ದಾರೆ, ಯಾರು ಲೈಕ್ ಮಾಡಿದ್ದಾರೆ, ಯಾವ ಪೇಜ್ಗಳಲ್ಲಿ ಈ ಪೋಸ್ಟ್ಗಳನ್ನು ಹಾಕಿದ್ದಾರೆ ಅವರೆಲ್ಲರ ಮೇಲೆ ಪ್ರಕರಣ ದಾಖಲನ್ನು ಮಾಡಬೇಕು. ಪೊಲೀಸರು ಕೇವಲ ಯಾವುದೋ ಒಂದು ಪೇಜಿನ ಅಡ್ಮಿನ್ನ ಕರ್ಕೊಂಬಂದು ನಾವು ಬಂಧನ ಮಾಡಿದ್ದೀವಿ, ನಾವು ಹೋರಾಟ ತನಿಖೆಯನ್ನು ಮಾಡ್ತಿದ್ದೀವಿ ಅಂತೇಳಿ ತಮ್ಮ ತನಿಖೆಯ ಮೇಲೆ ನಮ್ಗೆ ಖಂಡಿತ ಅನುಮಾನವಿದೆ. ಬಂಧನ ಆದ ಕೆಲವೇ ಗಂಟೆಗಳಲ್ಲಿ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀರಾ? ಬಂಧನ ಆದಂಥ 14 ದಿನ ನ್ಯಾಯಾಂಗ ಬಂಧನ ವಾಪಸ್ ತನಿಖೆಗೆ ಅವರನ್ನು ಜಡ್ಜಿನ ಮುಂದೆ ನೀವು ಕೇಳಲ್ಲ. ಆರೋಪಿಯನ್ನು 2 ಗಂಟೆಗಳಲ್ಲಿ ಇಷ್ಟು ದೊಡ್ಡ ಒಂದು ದೇಶದ್ರೋಹ ಪ್ರಕರಣದಲ್ಲಿ ಆರೋಪಿಯನ್ನು ಕೇವಲ 2 ಗಂಟೆ ನಿಮ್ಮ ಇಂಟರಾಕ್ಟ್ ಮಾಡಿ ಮುಗಿಸ್ತೀರಾ? ಇವೆಲ್ಲ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡ್ತಿದೆ. ಈ ಸಾರ್ವಜನಿಕರ ಕೂಗಿಗೆ ಧ್ವನಿಯಾಗಿ ನಾವೆಲ್ಲರೂ ನಾಳೆ ಹೋರಾಟ ಕರೆ ಕೊಡ್ತೀವಿ. ಹಾಗಾಗಿ ಈ ಹೋರಾಟ ಯಶಸ್ವಿಗೆ ಚಿಕ್ಕಮಗಳೂರಿನ ಜನತೆ ಸಹಕರಿಸಬೇಕು. ರಾಷ್ಟ್ರಭಕ್ತರು ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ನಾವು ಒಂದು ಹೋರಾಟವನ್ನು ಮಾಡ್ತಿದ್ದೇವೆ. ತಾವೆಲ್ಲರೂ ಈ ಹೋರಾಟಕ್ಕೆ ಸಹಕಾರ ನೀಡಬೇಕಂತ ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ.